ಕಥಾಪ್ರಿಯರಿಗೆ ನಮಸ್ಕಾರ. ನೀತಿ, ಬುದ್ಧಿ ಮತ್ತು ಜೀವನ ಪಾಠಗಳಿಂದ ತುಂಬಿರುವ ಪಂಚತಂತ್ರ ಕಥೆಗಳ ಲೋಕಕ್ಕೆ ನಿಮಗೆ ಸ್ವಾಗತ. ಈ ಅಮೂಲ್ಯ ಕಥೆಯನ್ನು ಪ್ರಾಚೀನ ಭಾರತದ ಜ್ಞಾನಿ ಮತ್ತು ನೀತಿಶಾಸ್ತ್ರಜ್ಞರಾಗಿದ್ದ ವಿಷ್ಣು ಶರ್ಮಾ ಎಂಬ ಮಹಾನ್ ಪಂಡಿತರು ಮಕ್ಕಳಿಗೆ ಸುಲಭವಾಗಿ ನೀತಿ ಕಲಿಸಲು ರಚಿಸಿದ್ದಾರೆ. ಈ ಕಥೆಗಳು ಇಂದಿಗೂ ಮಕ್ಕಳಿಗೂ ಹಾಗೂ ದೊಡ್ಡವರಿಗೂ ಮಾರ್ಗದರ್ಶನ ನೀಡುವ ಅಮೂಲ್ಯ ಕಥೆಗಳಾಗಿವೆ. ಇಂದು ನಾನು ನಿಮಗೆ ಹೇಳಲಿರುವ ಕಥೆ ಸಿಂಹ ಮತ್ತು ಮೊಲ. ಒಂದು ದೊಡ್ಡ ಅರಣ್ಯದಲ್ಲಿ ಭಯಾನಕ ಸಿಂಹವೊಂದು ವಾಸಿಸುತ್ತಿತ್ತು. ಅದು ಪ್ರತಿದಿನವೂ ಪ್ರಾಣಿಗಳನ್ನು ಕೊಂದು ತಿನ್ನುತ್ತಿತ್ತು. ಇದರಿಂದ ಅರಣ್ಯದ ಎಲ್ಲ ಪ್ರಾಣಿಗಳಲ್ಲಿಯೂ ಭಯ ತುಂಬಿತ್ತು. ಒಂದು ದಿನ ಎಲ್ಲ ಪ್ರಾಣಿಗಳು ಸಭೆ ಸೇರಿ, ದಿನಕ್ಕೆ ನಮ್ಮ ಸಂಖ್ಯೆ ಕಡಿಮೆಯಾಗುತ್ತಿದೆ, ಏನಾದರೂ ಉಪಾಯ ಮಾಡಬೇಕು ಎಂದು ತೀರ್ಮಾನಿಸಿ ಸಿಂಹದ ಬಳಿಗೆ ಹೋಗಿ, ನೀನು ದಿನವೂ ಕಾಡಿಗೆ ಬಂದು ಬೇಟೆಯಾಡಬೇಕಾಗಿಲ್ಲ. ಪ್ರತಿದಿನ ಒಂದೊಂದು ಪ್ರಾಣಿ ತಾನೇ ನಿನ್ನ ಬಳಿಗೆ ಆಹಾರಕ್ಕಾಗಿ ಬರುತ್ತದೆ ಎಂದು ಒಪ್ಪಂದ ಮಾಡಿಕೊಂಡವು. ಸಿಂಹಕ್ಕೂ ಇದು ಇಷ್ಟವಾಯಿತು. ಹೀಗೆ ಪ್ರತಿದಿನ ಒಂದೊಂದು ಪ್ರಾಣಿ ಸಿಂಹದ ಬಳಿಗೆ ಹೋಗುತ್ತಿತ್ತು. ಒಂದು ದಿನ ಸಣ್ಣ ಮೊಲದ ಸರದಿ ಬಂತು. ಮೊಲ ಬಹಳ ಬುದ್ಧಿವಂತ ಪ್ರಾಣಿಯಾಗಿತ್ತು. ಅದು ನಿಧಾನವಾಗಿ, ತಡವಾಗಿ ಸಿಂಹದ ಬಳಿಗೆ ಬಂದಿತು. ಕೋಪಗೊಂಡ ಸಿಂಹ, ನೀನು ಇಷ್ಟು ತಡವಾಗಿ ಏಕೆ ಬಂದೆ ಎಂದು ಗರ್ಜಿಸಿದಾಗ ಮೊಲ ಶಾಂತವಾಗಿ ಹೇಳಿತು, ಸ್ವಾಮಿ, ದಾರಿಯಲ್ಲಿ ಇನ್ನೊಂದು ಸಿಂಹ ನನ್ನನ್ನು ತಡೆದು ನಾನೇ ಕಾಡಿನ ರಾಜ ಎಂದು ಹೇಳಿ ತಿನ್ನಲು ಯತ್ನಿಸಿತು. ಕಷ್ಟಪಟ್ಟು ತಪ್ಪಿಸಿಕೊಂಡು ಬಂದೆ. ಇದನ್ನು ಕೇಳಿ ಸಿಂಹಕ್ಕೆ ತುಂಬ ಕೋಪ ಬಂದು, ಆ ಸಿಂಹ ಎಲ್ಲಿದೆ, ಈಗಲೇ ತೋರಿಸು, ಅದನ್ನು ಬೇಟೆಯಾಡಿ ಮತ್ತೆ ನಿನ್ನನ್ನು ಬೇಟೆಯಾಡುವೆ ಎಂದಾಗ ಮೊಲ ಸಿಂಹವನ್ನು ಒಂದು ಆಳವಾದ ಬಾವಿಯ ಬಳಿಗೆ ಕರೆದುಕೊಂಡು ಹೋಗಿ ಬಾವಿಯ ಒಳಗಿದೆ ಎಂದಿತು. ಸಿಂಹ ಬಾವಿಯೊಳಗೆ ಇಣುಕಿ ನೋಡಿದಾಗ ಬಾವಿಯಲ್ಲಿ ತನ್ನದೇ ಪ್ರತಿಬಿಂಬ ಕಂಡು ಅದನ್ನು ಇನ್ನೊಂದು ಸಿಂಹವೆಂದು ಭಾವಿಸಿ ಗರ್ಜಿಸಿ ಬಾವಿಗೆ ಹಾರಿ ಪ್ರಾಣ ಬಿಟ್ಟಿತು. ಹೀಗೆ ಸಿಂಹ ಸತ್ತು ಹೋಯಿತು. ನಂತರ ಅರಣ್ಯದ ಎಲ್ಲ ಪ್ರಾಣಿಗಳು ಸಂತೋಷದಿಂದ ಬದುಕಿದವು. ಇದರಿಂದ ತಿಳಿಯುವ ನೀತಿ ಏನೆಂದರೆ, ಬಲಕ್ಕಿಂತ ಬುದ್ಧಿ ದೊಡ್ಡದು.